ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಈ ಎರಡು ಮಕ್ಕಳ ತಾಯಿ 5 ದಿನಗಳಲ್ಲಿ ಮೌಂಟ್ ಎವರೆಸ್ಟನ್ನು 2 ಬಾರಿ ಹತ್ತಿಳಿದ್ರಂತ. ಭಾರತದ ಮಹಿಳಾ ಪರ್ವತಾರೋಹಿ 2 ಮಕ್ಕಳ ತಾಯಿ ಅಂಶು ಜೆಮ್ಸಿಲ್ವಾ ಅವರು 5 ದಿನಗಳಲ್ಲಿ 2 ಬಾರಿ ಮೌಂಟ್ ಎವರೆಸ್ಟನ್ನು ಪರ್ವತಾರೋಹಣ ಮಾಡಿ ಹೊಸ ದಾಖಲೆಯನ್ನು ಬರೆದಿದ್ದಾರೆ. ಒಟ್ಟಾರೆ 5 ಬಾರಿ ಹಿಮಾಲಯದ ಶಿಖರವನ್ನು ಹತ್ತಿರುವಂಥ ದಾಖಲೆ ಇವರು ಬರೆದಿದ್ದಾರೆ. ಅಂಶು ಅವರು ಮೇ 16ರಂದು ಬೆಳಗ್ಗೆ 9ಕ್ಕೆ ಪರ್ವತಾರೋಹಣವನ್ನು ಪೂರ್ಣಗೊಳಿಸಿದರು. ಬಳಿಕ ಮೇ 21ರಂದು ಬೆಳಗ್ಗೆ 7:45ಕ್ಕೆ ಮತ್ತೊಮ್ಮೆ ಹಿಮಾಲಯವನ್ನು ಏರಿರುವಂಥದ್ದು. ಈ ಮೂಲಕ ಒಂದೇ ಋತುವಿನಲ್ಲಿ 118 ಗಂಟೆ 15 ನಿಮಿಷಗಳಲ್ಲಿ 2 ಬಾರಿ ಒಂದು ಪರ್ವತವನ್ನು ಏರಿ ದಾಖಲೆಯನ್ನು ನಿರ್ಮಿಸಿರುವಂಥದ್ದು. ಇದರ ಜೊತೆಗೆ 5 ದಿನಗಳಲ್ಲಿ 2 ಬಾರಿ ಒಂದು ಹಿಮಾಲಯವನ್ನು ಹತ್ತಿ ಒಟ್ಟು 5 ಬಾರಿ ಪರ್ವತಾರೋಹಣವನ್ನು ಮಾಡಿದ ಭಾರತದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ಇವರು ಪಾತ್ರರಾಗಿದ್ದಾರೆ. ಅರುಣಾಚಲ ಪ್ರದೇಶದ ಅಂಶು ಅವರು 2011ರಲ್ಲಿ 2 ಬಾರಿ ಹಾಗೂ 2013ರಲ್ಲಿ 1 ಬಾರಿ ಪರ್ವತಾರೋಹಣವನ್ನು ಮಾಡಿದರು. ನಿಮಗೆ ಅನಿಸುತ್ತೆ ಒಂದು ಮಹಿಳೆ ಒಂದು ದಾಖಲೆಯನ್ನು ಮಾಡಿರೋ ಬಗ್ಗೆ, ನಿಮ್ಗೆ ಇದ್ರ ಬಗ್ಗೆ ಅನಿಸುತ್ತೆ ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ನಿಮಗೆ ಅಂದರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.